ಚೈನಾದ್ದು PMI ಇಂಡೆಕ್ಸ್ ನಿನ್ನೆ ತಾನೇ ಸಾಯಂಕಾಲ ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ರೋಬಸ್ಟ್ ಎಕನಾಮಿ ಒಂದು ರಿಪೋರ್ಟ್ ಬಂದಿದೆ ಚೈನಾದಿಂದ. PMI ಇಂಡೆಕ್ಸ್, ಚೈನಾದ್ದು PMI ಇಂಡೆಕ್ಸ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಅಂದ್ಬಿಟ್ಟು ಆಲ್ಮೋಸ್ಟ್ ಆಲ್ 1 ವರ್ಷದ ನಂತರ ಹೈಯೆಸ್ಟ್ ರಿಪೋರ್ಟ್ ಬಂದಿದೆ. ಇಲ್ಲಿದೆ ನೋಡಿ, ಫೋರ್ಕಾಸ್ಟ್ ಎಷ್ಟು ಮಾಡಿದ್ರು, 50.1 ಮಾಡಿದ್ರು. ಬಟ್ ಆ್ಯಕ್ಚುಲಿ ಎಷ್ಟು ಬಂದಿದೆ ರಿಪೋರ್ಟು, 50.8 ಬಂದಿದೆ PMI ಇಂಡೆಕ್ಸು. ಹೀಗಾಗಿ ಆಲ್ಮೋಸ್ಟ್ ಆಲ್ ಇದರಿಂದ ಏನು ಬೂಸ್ಟಪ್ ಆಗುತ್ತೆ ಅಂದರೆ ಮೆಟಲ್ ಸೆಕ್ಟರ್ಗೆ ಬಿಗ್ ಬೂಸ್ಟ್ ಸಿಗುತ್ತೆ. ಮೆಟಲ್ ಸೆಕ್ಟರ್ಗೆ, ಸ್ಪೆಷಲಿ ಇಂಡಿಯನ್ ಮೆಟಲ್ ಸೆಕ್ಟರ್ಗೆ ಬಿಗ್ ಬೂಸ್ಟಪ್ ಸಿಕ್ಕಂಗೆ ಇದು. ಹೀಗಾಗಿ ಇವತ್ತಿನ ಮಾರ್ಕೆಟ್ ನೀವು ನೋಡಿರ್ಬೋದು, ಮೆಟಲ್ ಇಂಡೆಕ್ಸು ಸಿಕ್ಕಾಪಟ್ಟೆ ರ್ಯಾಲಿ ಕೊಟ್ಟಿದೆ. ಮೆಟಲ್ ಸೆಕ್ಟರ್ನಲ್ಲಿರ್ತಕ್ಕಂಥ ಎಲ್ಲ ಸ್ಟಾಕ್ಸು ಒಳ್ಳೆ ರ್ಯಾಲೀಸ್ ನೋಡಿದೆ. ಇಲ್ಲಿದೆ ನೋಡಿ, ಆ್ಯಕ್ಚುಲಿ ಎಷ್ಟಿದೆ, 50.8. ಫೋರ್ಕಾಸ್ಟ್ ಮಾಡಿದ್ರಷ್ಟು 50.1. ಸುಮಾರು 13 ತಿಂಗಳ ನಂತರ ಈ ಥರ ಒಂದು ರಿಪೋರ್ಟ್ ಬಂದಿದೆ. ಯಾವುದು, ಚೈನಾದಿಂದ PMI ಇಂಡೆಕ್ಸ್ ರಿಪೋರ್ಟು. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ರಿಪೋರ್ಟ್ ಕೂಡ ಮಾರ್ಕೆಟ್ಗೆ. ಆ್ಯಕ್ಚುಲಿ ಸ್ಪೆಷಲಿ ಮೆಟಲ್ ಸೆಕ್ಟರ್ಗೆ, ಮೆಟಲ್ ಸ್ಟಾಕ್ಗಳಿಗೆ, ಮೆಟಲ್ ರಿಲೇಟೆಡ್ ಸ್ಟಾಕ್ಸ್ ಏನೇನಿರ್ತವೆ, ಯಾವುದೇ ಇರ್ಬೋದು, ಅದು ಸ್ಟೀಲ್ ಇರ್ಬೋದು, ಕಾಪರ್ ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು, ಕೋಲ್ ಇರ್ಬೋದು, ಇವೆಲ್ಲವುಗಳಿಗೆ ತುಂಬ ಇಂಪಾರ್ಟೆಂಟು. ಇಲ್ಲಿದೆ ನೋಡಿ, ಎಷ್ಟಿದೆ, ಪ್ರೀವಿಯಸ್ ಎಷ್ಟಿತ್ತು, 49.1. ಫೋರ್ಕಾಸ್ಟ್ ಎಷ್ಟು ಮಾಡಿದ್ರು, 50.1. ಬಟ್ ಪ್ರೆಸೆಂಟ್ ರಿಪೋರ್ಟ್ ಎಷ್ಟು ಬಂದಿದೆ, 50.8. ಬಿಗ್ ಅಪ್ಸೈಡ್ ರಿಪೋರ್ಟ್ ಬಂದಿದೆ PMI ಇಂಡೆಕ್ಸು. ಹೀಗಾಗಿ ಆಲ್ಮೋಸ್ಟ್ ಅಲ್ಲಿ ನೋಡಿ, ಲಾಸ್ಟ್ ಮಂತ್ ಎಷ್ಟು ಬಂದಿತ್ತು, 49.1. ಅದರ ಹಿಂದ್ಗಡೆ ಜನವರಿಯಲ್ಲಿ 49.2, ಡಿಸೆಂಬರ್ 49, ನವಂಬರ್ 49, ಈ ಥರ ಕಡಿಮೆ ಇತ್ತು. 50.8 ಹೈಯೆಸ್ಟು. ಸುಮಾರು 1 ವರ್ಷದ ನಂತರ ಹೈಯೆಸ್ಟ್ ರಿಪೋರ್ಟ್ ಬಂದಿದೆ. ಹೀಗಾಗಿ ಮೆಟಲ್ ಸೆಕ್ಟರ್ನಲ್ಲೆಲ್ಲ ಬಿಗ್ ಬೂಮ್ ಅಪ್ ರ್ಯಾಲಿ ಬರೋ ಎಲ್ಲ ಸಾಧ್ಯತೆ ಇದೆ ಗೆಳೆಯರೆ. ಇದ್ರದ್ದು ಇನ್ನೊಂದಿಷ್ಟು ರಿಪೋರ್ಟ್ಸ್ ನೋಡೋಕ್ಕಿಂತ ಮೊದಲು ನಿಮ್ಮೆಲ್ಲರಿಗೂ ಸ್ಟಾಕ್ಸ್ ಕನ್ನಡ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ಆದಷ್ಟು ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೆ ಲೈಕ್ ಬಟನನ್ನು ಕೂಡ ಪ್ರೆಸ್ ಮಾಡಿ. ಇಲ್ಲಿದೆ ನೋಡಿ, ಮೆಟಲ್ ಸ್ಟಾಕ್ಸ್ ಶೈನ್ ಆ್ಯಸ್ ಚೈನಾ ಮ್ಯಾನುಫ್ಯಾಕ್ಚರಿಂಗ್ ರಿಬೌಂಡ್ಸ್. ಹೌದಾ, ಕಾಣ್ತಾ ಇದೆ ನಿಮಗೆ? ಓಕೆ, ಮೆಟಲ್ ಸ್ಟಾಕ್ಸ್ ಶೈನ್ ಆ್ಯಸ್ ಚೈನಾ ಮ್ಯಾನುಫ್ಯಾಕ್ಚರಿಂಗ್ ರಿಬೌಂಡ್ಸ್ ಅಂದರೆ ಸುಮಾರು 1 ವರ್ಷದ ನಂತರ ಒಳ್ಳೆ ರಿಪೋರ್ಟ್ ಬಂದಿದೆ ಮ್ಯಾನುಫ್ಯಾಕ್ಚರಿಂಗ್ ಇಂಡೆಕ್ಸ್ದು ಚೈನಾದ್ದು. ಹೀಗಾಗಿ ಮೆಟಲ್ ಸ್ಟಾಕ್ಸ್ ಸರ್ಜ್ ಇನ್ ದ ಟ್ರೇಡ್ ಆನ್ ಏಪ್ರಿಲ್ 1 ಇವತ್ತಿಂದು. ಆಫ್ಟರ್ ಎಕನಾಮಿಕ್ ಡಾಟಾ ಫ್ರಾಮ್ ಚೈನಾ ಇಂಡಿಕೇಟೆಡ್ ದ್ಯಾಟ್ ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಈಸ್ ಸೀಯಿಂಗ್ ಎ ರೀಬೌಂಡ್ ವಿಚ್ ಮೇ ಲೀಡ್ ಟು ಎ ರೈಸ್ ಡಿಮಾಂಡ್ ಫಾರ್ ಮೆಟಲ್ಸ್. ಇಂಡಿಯನ್ ಮೆಟಲ್ ಸ್ಟಾಕ್ಸ್ ವೇರ್ ಸೀಯಿಂಗ್ ಎ ಸ್ಟ್ರಾಂಗ್ ಅಪ್ಸ್ವಿಂಗ್. ನಾಳಿಂದಲ್ಲ 100% ಇಂಡಿಯನ್ ಮೆಟಲ್ ಸೆಕ್ಟರ್ಗೆ ಒಂದು ಸ್ಟ್ರಾಂಗ್ ಅಪ್ಸ್ವಿಂಗ್ ಸಿಗುತ್ತೆ. ಯಾರಾದರೂ ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾಯಿದ್ರೆ ಇದು ಒಂದು ಸುವರ್ಣ ಅವಕಾಶ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು. ದ ನಿಫ್ಟಿ ಮೆಟಲ್ ಇಂಡೆಕ್ಸ್ ಜಂಪ್ಡ್ 3.4%. ನೋಡಿ, 3.4% ಜಂಪ್ ಆಗಿದೆ ಇವತ್ತು. ಸ್ಪೆಷಲಿ ಅದರಲ್ಲಿ ಸಾಕಷ್ಟು ಸ್ಟಾಕ್ಸ್ ಇವೆ, ನಾನು ಆಗಲೇ ಹೇಳಿದ್ದೀನಿ. ಅದು ಯಾವ್ಯಾವ ಸ್ಟಾಕ್ಸು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಇದ್ರದ್ದು ಇನ್ನೊಂದಿಷ್ಟು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ನೋಡಿ, ಇಲ್ಲೊಂದು ರಿಪೋರ್ಟ್ ಏನು ಹೇಳಿದೆ, 51.1 ಅಂತ ಹೇಳಿದ್ದಾರೆ. ಬಟ್ investing.com ಏನು ಹೇಳಿದರು, 50.8 ಅಂದಿದ್ರು. ಬಟ್ ಈ ಟ್ರೇಡಿಂಗ್ ಎಕನಾಮಿಕ್ಸ್ನಲ್ಲಿ ಏನು ಹೇಳಿದ್ದಾರೆ, 51.1 ಅಂತ ಹೇಳಿದ್ದಾರೆ. ಅದಕ್ಕಿಂತ ಜಾಸ್ತಿನೇ ಅಂತ ಹೇಳಿದ್ದಾರೆ. ಮಾರ್ಚ್ ಎಂಡಿಗೆ ರಿಪೋರ್ಟ್ ಬಂದಿದ್ದು ಚೈನಾಸ್ದು PMI ಇಂಡೆಕ್ಸ್ ಎಷ್ಟು ಬಂದಿದೆ, 51.1. ಆಲ್ಮೋಸ್ಟ್ ಆಲ್ 13 ತಿಂಗಳ ನಂತರ ಹೈಯೆಸ್ಟ್ ರಿಪೋರ್ಟ್ ಇದು. ನೋಡಿ, ಇಲ್ಲೆಲ್ಲ ಇದೆ. ಬಿಸ್ನೆಸ್ ಕಂಡೀಷನ್ ಇಂಡೆಕ್ಸ್ 51.6. ಓಕೆ, ಮ್ಯಾನುಫ್ಯಾಕ್ಚರಿಂಗ್ PMI 50.80, ಮ್ಯಾನುಫ್ಯಾಕ್ಚರಿಂಗ್ 50.8. ಬಟ್ ಬಿಸ್ನೆಸ್ ಕಂಡೀಷನ್ಸ್ ಇಂಡೆಕ್ಸ್ ಎಷ್ಟಿದೆ, 51.6. ಸೊ ಹ್ಯೂಜ್ ಜಂಪ್ ಆಗಿದೆ ಇದರಲ್ಲಿ. ಇನ್ ಚೈನಾ ದ ಸ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರಿಂಗ್ PMI ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ measures the performance of the manufacturing sector and is derived from a survey of private 430 ಇಂಡಸ್ಟ್ರಿಯಲ್ ಕಂಪನೀಸ್. ನೋಡಿ, ಇದು ಹೆಂಗೆ ಸರ್ವೆ ಮಾಡ್ತಾರೆ, ಸುಮಾರು ಒಂದು 430 ಪ್ರೈವೇಟ್ ಇಂಡಸ್ಟ್ರಿಯಲ್ ಕಂಪ್ನಿಯವರು ಸರ್ವೆ ಮಾಡಿಬಿಟ್ಟು ಇದರದ್ದು ರಿಪೋರ್ಟ್ ಕೊಡ್ತಾರೆ. ಇದು ರಿಪೋರ್ಟನ್ನು ತುಂಬ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. PMI ಇಂಡೆಕ್ಸ್ ಚೆನ್ನಾಗಿ ಬಂದರೆ
ಬೂಮಪ್ ಆಗುತ್ತೆ. ಯಾವುದು? ಮೆಟಲ್ ಸೆಕ್ಟರು. ಅಲ್ಲಿದು ಆಗಿರ್ಬೋದು, ಆಲ್ ಓವರ್ ದ ವರ್ಲ್ಡ್ ಆಗಿದ್ದು ಬೂಮಪ್ ಆಗುತ್ತೆ. ನಿಮಗೆ ನೆನಪಿರ್ಬೋದು 2007ರಲ್ಲಿ ನಮ್ಮದು ಐರನ್ನು ಸೆಕ್ಟರು, ಐರನ್ ಓರು, ಕಬ್ಬಿಣದ ಅದಿರು, ಆಮೇಲೆ ಸ್ಟೀಲ್ ಇಂಡಸ್ಟ್ರಿ ಎಲ್ಲ ಬೂಮಪ್ ಆಗಿದ್ದು. ಇದಕ್ಕೆ ಚೈನಾದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿತ್ತು. ಇದೇ ಥರ PMI ಇಂಡೆಕ್ಸ್ ಜಾಸ್ತಿ ಬಂದಿತ್ತು, ಡಿಮ್ಯಾಂಡ್ ಬಂದಿತ್ತು. ಹೀಗಾಗಿ ಅವಾಗ ಬೂಮಪ್ ಆಗಿತ್ತು. ಅದೇ ಥರನೂ ಆಗೋ ಚಾನ್ಸಸ್ ಇದೆ ಇವಾಗೂ ಕೂಡ. ಯಾರಾದರೂ ಸ್ವಲ್ಪ ನೀವು ಸ್ಟಾಕ್ಸ್ ಯಾವುವು ಮೆಟಲ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಸ್ಟಾಕ್ಗಳನ್ನು, ಟಾಟಾ ಸ್ಟೀಲ್ ಆಗಿರ್ಬೋದು, JSW ಸ್ಟೀಲ್ ಆಗಿರ್ಬೋದು, JSPL, ಹಿಂದ್ ಕಾಪರ್. ನಾನು ಹಿಂದ್ ಕಾಪರ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ರೀಸೆಂಟಾಗಿ, ಪ್ಲೇಲಿಸ್ಟಲ್ಲಿದೆ, ಅದನ್ನು ನೀವು ನೋಡ್ಬೋದು. ಹಿಂದ್ ಕಾಪರ್ ಏನಿದೆ ಸುಮಾರು ಒಂದು 10 ವರ್ಷಗಳ ನಂತರ ಬ್ರೇಕೌಟ್ ಆಗ್ತಾ ಇದೆ ಇವಾಗ. ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ ಇನ್ ಹಿಂದ್ ಕಾಪರ್. ಅದನ್ನು ನೋಡಿ, ವಿಡಿಯೋ ಅದನ್ನು ಪ್ಲೇಲಿಸ್ಟ್ನಲ್ಲಿದೆ. ಹೀಗೆ ಮೆಟಲ್ ಸೆಕ್ಟರ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಇಲ್ಲಿ ನೋಡಿ, ಆ್ಯಕ್ಚುಲ್ ಹೇಳ್ತಾರೆ ರಿಪೋರ್ಟ್ 51.1, ಪ್ರೀವಿಯಸ್ ಎಷ್ಟಿತ್ತು 50.9, ಹೈಯೆಸ್ಟ್ ಎಷ್ಟಿದೆ 54.9. ಇನ್ನೊಂದು 3-4 ತಿಂಗಳಲ್ಲಿ 50.9 ರೀಚ್ ಆಗ್ಬೋದು. ಅದು ಕೂಡ ರೀಚ್ ಆಗ್ಬೋದು. ಅದೇನಾದರೂ ರೀಚ್ ಆಯ್ತಂದರೆ ಅಷ್ಟೊತ್ತಿಗೆ ನಮ್ಮ ಲೋಕಸಭೆ ಇಲೆಕ್ಷನ್ ರಿಸಲ್ಟ್ಸು ಬರುತ್ತೆ. ಇದು ಏನಾದರೂ ಜಾಸ್ತಿ ಆಯ್ತಂದರೆ ಬಿಗ್ ಬೂಮಪ್ ಸಿಗುತ್ತೆ. ಅದಕ್ಕೆ ಮೆಟಲ್ ಸೆಕ್ಟರ್ಗೆ ಇವಾಗಲಿಂದನೇ ಮೆಟಲ್ ಸೆಕ್ಟರ್ ಸಂಬಂಧಪಟ್ಟಂಥ ಸ್ಟಾಕ್ಗಳನ್ನು ರೇಡಾರ್ನಲ್ಲಿ ಇಟ್ಕೊಳ್ಳಿ ನೀವು. ನೋಡಿ, ಇಲ್ಲಿದೆ ನೋಡಿ, ಚೈನಾಸ್ ಮ್ಯಾನುಫ್ಯಾಕ್ಚರಿಂಗ್ PMI ಆ್ಯಟ್ 13 month ಹೈ. ಓಕೆ, ಚೈನಾ ಜನರಲ್ ಮ್ಯಾನುಫ್ಯಾಕ್ಚರಿಂಗ್ PMI ಇನ್ಕ್ರೀಸ್ ಟು 51.1 ಇನ್ ಮಾರ್ಚ್ 2024. ಹೌದಾ? 51.1ಗೆ ರೀಚ್ ಆಗಿದೆ, ಇನ್ಕ್ರೀಸ್ ಆಗಿದೆ, ಜಾಸ್ತಿ ಆಗಿದೆ. ಸೊ ಪ್ರೀವಿಯಸ್ ಲೆವೆಲನ್ನು ಎಲ್ಲ ಬ್ರೇಕ್ ಮಾಡಿಬಿಟ್ಟು 13 month ಹೈಗೆ ರೀಚ್ ಆಗಿದೆ. ಹೀಗಾಗಿ ಚೈನಾ ಫ್ಯಾಕ್ಟ್ರಿ ಗ್ರೋತ್ ಅನ್ಎಕ್ಸ್ಪೆಕ್ಟೆಡ್ಲಿ ಅಬೋವ್ ಫೋರ್ಕಾಸ್ಟ್. ಅದನ್ನ ಹೇಳ್ತಾ ಇದ್ದೀನಿ. ಇದು ಎದಕ್ಕೆ ಹೈಲೈಟ್ ಆಗ್ತಾ ಇದೆ ಅಂದರೆ ನೋಡಿ, ಯಾರೂ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಇಷ್ಟೊಂದು ಹೈ ಬರ್ತಂತೇಳಿ. ಚೈನಾಸ್ ಫ್ಯಾಕ್ಟ್ರಿ ಗ್ರೋತ್ ಅನ್ಎಕ್ಸ್ಪೆಕ್ಟೆಡ್ಲಿ ಅಬೋವ್ ಫೋರ್ಕಾಸ್ಟ್ ಏನು ಮಾಡಿದ್ರು, ಮಾರ್ಕೆಟ್ ಏನು ಫೋರ್ಕಾಸ್ಟ್ ಮಾಡಿದ್ರು ಅದಕ್ಕಿಂತ ಹೈಯೆಸ್ಟಾಗಿ ರಿಪೋರ್ಟ್ ಬಂದಿದೆ. ಹೀಗಾಗಿ 100% ಮೆಟಲ್ ಸೆಕ್ಟರ್ಗೆ ಒಂದು ಬಿಗ್ ಬೂಮಪ್ ಆಗುತ್ತೆ. ಹೀಗಾಗಿ ಇವತ್ತಿನ ಸ್ಟಾಕ್ ಮಾರ್ಕೆಟ್ನಲ್ಲಿ ಎಲ್ಲ ಮೆಟಲ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಸ್ಟಾಕ್ಸು ಅಪ್ಸೈಡ್ ಮೂವ್ ಆಗಿದ್ದು. ಸ್ಪೆಷಲಿ ಹಿಂದ್ ಕಾಪರ್ ಆಗಿರ್ಬೋದು, ಟಾಟಾ ಸ್ಟೀಲು ನೋಡಿ, ಎಲ್ಲ ಮೋರ್ ದೆನ್ 3 to 4%, 5%, 6, 7%, 8%ವರೆಗೂ ಜಂಪ್ ಆಗಿದ್ದಾವೆ ಎಲ್ಲ. ಅದಕ್ಕೆ ಮೇನ್ ಕಾರಣ ಏನಂದರೆ ಚೈನಾದ್ದು ಗ್ರೋತ್ ಆಗಿದೆ. ಯಾವುದು? PMI ಇಂಡೆಕ್ಸು ಜಾಸ್ತಿ ಇನ್ಕ್ರೀಸ್ ಆಗಿದೆ. ದಟ್ ಈಸ್ ದ ಮೇನ್ ರೀಸನ್ ಇವತ್ತಿನ ಶೇರ್ ಮಾರ್ಕೆಟ್ನಲ್ಲಿ ಮೆಟಲ್ ಸೆಕ್ಟರ್ ಅಷ್ಟೊಂದು ಜಂಪ್ ಆಗಲಿಕ್ಕೆ. ಆಮೇಲೆ ಸೇಲ್ನಲ್ಲಿ ಒಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ. ಅದೇನಪ್ಪ ಅಂದರೆ ಅದರದ್ದು ಕೂಡ ಗ್ರೋತು ರಿಪೋರ್ಟು ಚೆನ್ನಾಗಿ ಬಂದಿದೆ. ಇವತ್ತಾನೆ ಲೇಟೆಸ್ಟ್ ರಿಪೋರ್ಟ್ ಬಂದಿದೆ, ಹೈಯೆಸ್ಟ್ ರಿಪೋರ್ಟ್ ಬಂದಿದೆ. ಕ್ರೂಡ್ದು ಚೈನಾ ಯಾವುದು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದ್ದು ಒಳ್ಳೆ ರಿಪೋರ್ಟ್ ಬಂದಿದೆ. ಅದ್ರ ಕೂಡ ಒಂದು ವಿಡಿಯೋ ಸಾಯಂಕಾಲ ಬಿಡ್ತಾ ಇದ್ದೀನಿ, ನೋಡಿ. ಐ ಹೋಪ್ ನಿಮಗೆ ಈ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೇಗ ವಿಡಿಯೋ ನೋಡಿ, ಹಾಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.